ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇರೋದು. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಭದ್ರಾವತಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ಸಾರ್ವತ್ರಿಕ 7 ಚುನಾವಣೆಯಲ್ಲಿ 7 ಬಾರಿ 7 ಜನ ಎಂಎಲ್ಎ ಆಗಿ 35 ವರ್ಷಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಮೊದಲನೇದಾಗಿ ಅಪ್ಪಾಜಿ ಅವರು ವಾಗ್ದಾನ ಮಾಡೋ ರೀತಿಯಲ್ಲಿ ಮೊದಲನೇದಾಗಿ ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿದ್ರು. ಅದೇ ರೀತಿಯಾಗಿ ಅಪ್ಪಾಜಿ ಅವರು ಹಳೆ ನಗರದಲ್ಲಿ ಬಹಳಷ್ಟು ಜನ ಮುಂದಿನ 25 ವರ್ಷಕ್ಕೆ ಕುಡಿಯ ನೀರು ಯೋಜನೆಯನ್ನ 9,90,00,000ಕ್ಕೆ 10 ಟ್ಯಾಂಕು ಬ್ಲೂಸ್ಟರ್ಗಳ ವಾಟರ್ ಫಿಲ್ಟರ್ ವಾಟರ್ ವ್ಯವಸ್ಥಾನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ಈ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ನಗರಸಭೆ ಮುಂದೆ ಅತ್ಯಂತ ಉತ್ತಮವಾದ ರಸ್ತೆ, ಸಿದ್ದಾರ್ಥ ನಗರದ ಉತ್ತಮವಾದ ರಸ್ತೆ, ಅಧಿಕಾರ ಇಳಿತಿದ್ದಂಗೆ ಒಂದು ಬ್ರಿಡ್ಜ್ ಅನ್ನು ಕೊಟ್ಟಿದ್ದಾರೆ. ನೀವು ಈ ಗ್ರೌಂಡ್ ಅಲ್ಲಿ ಇಲ್ಲಿ ಮತ್ತು ಗಾಂಧಿನಗರ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಮುಳುಗೋಗಿತ್ತು. ಭಾರಿ ಮಳೆ ಬಂದಾಗ ಎಲ್ಲ ಅಂಡರ್ ಪಾರ್ಕಿಂಗ್ ವ್ಯವಸ್ಥೆ, ಅಂಡರ್ ಗ್ರೌಂಡಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಆ ಒಂದು ದಿಕ್ಕಲ್ಲಿ ಹೋಗ್ತಾನೆ ಅಂದ್ರೆ ಅವನ ಹೋರಾಟ, ಅವನ ಮುಖೇನ ಅವನು ಬಂದಿದ್ದ ಹಾದಿ. ಅದೇ ರೀತಿಯಾಗಿ ಒಂದು ಕಾರ್ಖಾನೆ ಅಂದಿನ ಭಾರತ ಪ್ರಧಾನಮಂತ್ರಿಗಳಾದಂತ ಮನಮೋಹನ್ ಸಿಂಗ್ ರವರು ಅಧಿಕಾರ ತಗೊಂಡು 25ನೇ ತಿಂಗಳಲ್ಲಿ ಈ ಕಾರ್ಖಾನೆಯನ್ನ 10 ವರ್ಷ ನಾವು ಸುಮ್ಮನೆ ಸಂಬಳ ಕೊಟ್ಬಿಡೋಣ, ಬೇಕಾದ್ರೆ ಅದನ್ನು ಚಾಲನೆ ಮಾಡಿದ್ರೆ ನಮಗೆ 1ಕ್ಕೆ 4ರಷ್ಟು ದುಪ್ಪಟ್ಟಾಗುತ್ತೆ, 10 ವರ್ಷ ಆದ್ಮೇಲೆ ಕಾರ್ಮಿಕರಿಗೆ ಆ ಕಾರ್ಖಾನೆ ಕೊಡೋಣ ಅಂತೇಳಿ ಅಂದಿನ ಪ್ರಧಾನಮಂತ್ರಿಗಳಾದಂತ ಮನಮೋಹನ್ ಸಿಂಗ್ ಅವರು ಹೇಳಿದ್ದಾರೆ. ಆದರೆ ಇಂದಿನ ಅಪ್ಪ ಮಕ್ಕಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಈ ಕಾರ್ಖಾನೆಯನ್ನ ದುಸ್ಥಿತಿಗೆ ತಗೊಂಡೋಗಿದ್ದಾರೆ. ಮೊದಲನೇದಾಗಿ ನ್ಯೂಸ್ 18 ಚಾನೆಲ್ಗೆ ಭದ್ರಾವತಿಯ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಭದ್ರಾವತಿಯಲ್ಲಿ ನಡೆಸ್ತಾ ಇದ್ದೀರಾ. ಭದ್ರಾವತಿಯಲ್ಲಿ 3 ಬಾರಿ ಶಾಸಕರಾದಂಥ BK ಸಂಗಮೇಶ್ ಅವರು ಈ ಬಾರಿನೂ ಸಹ ಶಾಸಕರಾಗುವ ಒಂದು ಲಕ್ಷಣ ಕಾಣ್ತಾ ಇದೆ. ಯಾಕೆಂದ್ರೆ ಅವರು ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರು, ಮತ್ತೆ MP ಅವರು, ಅವ್ರ ಮಗನ MP ಅವರು. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದೆ, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭದ್ರಾವತಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಫ್ಯಾಕ್ಟರಿಯನ್ನ ಮುಚ್ಚಿ ನಮ್ಮ ಭದ್ರಾವತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಒಂದು ಲಾಸ್ಟ್ ಶವ ಪೆಟ್ಟಿಗೆಗೆ ಮಳೆಯನ್ನ ಹೊಡೆಯೋದ್ರ ಮೂಲಕ ಭದ್ರಾವತಿ ಅಭಿವೃದ್ಧಿಗೆ ಯಾವುದೇ ಒಂದು ಕೊಡುಗೆಯನ್ನ ಈ ಬಿಜೆಪಿಯವರು ನೀಡಿಲ್ಲ. ಆದ್ರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಫ್ಯಾಕ್ಟರಿಗೆ 150 ಎಕರೆ ಗಣಿಯನ್ನ ಮಂಜೂರಿ ಮಾಡಿದ್ರು. ಅದನ್ನು ಸಮೇತ ಇವತ್ತು ಇದೇ ಬಿಜೆಪಿಯವರು ಅಪ್ಪ ಮಕ್ಕಳು ಬೇರೆ ಅವರ ಕಾರ್ಖಾನೆಗಳಿಗೆ ಒಂದು ಅರ್ಜಿಯನ್ನು ಹಾಕೋದ್ರ ಮೂಲಕ ಗಣಿಯನ್ನು ಉಪಯೋಗಿಸ್ಕೊಳ್ಳೋಕೆ ಹುನ್ನಾರವನ್ನು ನಡೆಸ್ತಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಸಂಗಮೇಶ್ ಅವರು MLA ಆದ್ರೆ ಉತ್ತಮವಾದ ಒಂದು ಬೆಳವಣಿಗೆ ಆಗುತ್ತೆ, ಭದ್ರಾವತಿ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂತೀನಿ. ದಿವಂಗತ ಅಪ್ಪಾಜಿಯವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಕೊಡುಗೆ ಯಾವ್ದು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾವ್ದು ಕೊಟ್ಟಿಲ್ಲ ಅಂತ ಹೇಳಿ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ನಾನು ಗ್ರಾಮಾಂತರದಿಂದ ಬಂದಿದ್ದೇನೆ. ಅವರ ಅಧಿಕಾರದ ಅವಧಿಯಲ್ಲಿ ಹಳ್ಳಿಗಳಲ್ಲಿ ಯಾವ್ದಾದ್ರು ಒಂದು ರೋಡ್ ಉಳಿದಿದ್ಯಾ ಅಂತ ಹುಡುಕ್ಬೇಕಾಗಿತ್ತು. ಆ ತರ ಪ್ರತಿ ಹಳ್ಳಿಗೂ ತಾರ್ ರೋಡ್ ಮಾಡಿದ್ರು. ಪ್ರತಿ ಹಳ್ಳಿಗೂ ಸುಮಾರು 1000 ಮನೆಗಳು ಈ 5 ವರ್ಷ ಗೌರ್ಮೆಂಟ್ ಅಲ್ಲಿ, ನೀವು ನಮ್ಮ ಜನ ಇದಾರೆ ಇಲ್ಲಿ ಕೇಳಿ, ಒಂದೇ ಒಂದು ಕೇವಲ ಗ್ರಾಮಾಂತರ ಆಗ್ಲಿ ನಗರದಲ್ಲಿ ಒಂದು ಮನೆ ಕೊಡ್ಲಿಕ್ಕಾಗಿಲ್ಲ, ಒಂದೇ ಒಂದು ಮನೆ. ಅದೇ ರೀತಿ ರೈತರಿಗೆ ಕೇಳಿದಷ್ಟು ಸಾಗುವಳಿ ಇವತ್ತು 1 ಎಕರೆ 50 ಲಕ್ಷ ರೂಪಾಯಿ ಆಗಿದೆ. 1000 ಎಕರೆನ ಅವರು 3 ಅವಧಿಯಲ್ಲಿ ಭದ್ರಾವತಿ ಕ್ಷೇತ್ರದಲ್ಲಿ ಯಾರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅಂದ್ರೆ ಅದು ಜನಪ್ರಿಯರಾದ ಅಪ್ಪಾಜಿ.